Good morning, my dear students. In this class, we shall discuss on a topic, very important topic for your point of examination, that is dimensional analysis. Dimensional analysis. ಭಾಳ ಇಂಪಾರ್ಟೆಂಟ್ ಇದು ನಿಮ್ಮ ಫೈನಲ್ ಎಕ್ಸಾಮಿನೇಷನ್ ಕನ್ಸಿಡರ್ ಮಾಡ್ದಂಗೆ. ಯಾಕಂತಂದರೆ 5 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ 1 ಮಾರ್ಕಿಗೆ ಓಕೆ ಡೈಮೆನ್ಷನ್ ಅನಾಲಿಸಿಸ್ ಮೇಲೆ ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಡೆಫಿನೆಟಾಗಿ ಕೇಳ್ತಾರೆ. ನಾನು ಅನಿಸೋ ಮಟ್ಟಿಗೆ 5 ಮಾರ್ಕ್ಸ್ದು ಒಂದು ಫಿಕ್ಸ್ಡ್ ಕ್ವಶನ್ ಈ ಡೈಮೆನ್ಷನ್ ಅನಾಲಿಸಿಸ್ ಮೇಲೆ ಬಂದಿರುತ್ತೆ. ಸೊ ಫಾರ್ ಯುವರ್ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇನ್ ಅವರ್ ಲಾಸ್ಟ್ ಕ್ಲಾಸ್ we discussed, okay, there are 7 fundamental quantities and the quantities which are derived from the fundamental quantities are called as derived quantities. Okay, so there are 7 fundamental quantities actually: length, mass, time, electric current, luminous intensity, amount of substance and temperature. These are the 7 fundamental quantities. All other physical quantities are derived quantities except these 7 fundamental quantities, right? Okay, ಹಾಗಂತಂದ್ರೆ ಡೈಮೆನ್ಷನ್ಸ್ ಅಂತಂದ್ರೆ ಏನು? ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತೀರಿ ಫಂಡಮೆಂಟಲ್ ಕ್ವಾಂಟಿಟಿ ಅಲ್ಲದೇ ಇರುವಂಥದ್ದನ್ನು. ಓಕೆ, ಹೆಂಗೆ ಎಕ್ಸ್ಪ್ರೆಸ್ ಮಾಡಿರ್ತೀರಿ? ಡಿರೈವ್ಡ್ ಕ್ವಾಂಟಿಟಿ ಒಳಗೆ ಎಕ್ಸ್ಪ್ರೆಸ್ ಮಾಡಿರ್ತೀರಿ. ಆ ಡಿರೈವ್ಡ್ ಕ್ವಾಂಟಿಟಿ ಇದ್ದದ್ದು ಫಂಡಮೆಂಟಲ್ ಕ್ವಾಂಟಿಟಿಯ ಎಷ್ಟು ನಂಬರನ್ನು ಹೊಂದಿದೆ ಅನ್ನೋದಕ್ಕೆ ನಾವೇನಂತ ಕರಿತೀವಿ? ಡೈಮೆನ್ಷನ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಏರಿಯಾ ಅಂತ ಐತಿ. ಏರಿಯಾ ಈಸ್ ಈಕ್ವಲ್ ಟು ಏನಂತ ಬರಿತೀವಿ ನಾವು? ಲೆಂತ್. ಓಕೆ, ಬ್ರಿಡ್ತ್ ಅಂತ ಬರಿತೀವಿ. ಬೇಸಿಕಲಿ ಬ್ರಿಡ್ತ್ ಈಸ್ ಆಲ್ಸೋ ವಾಟ್? ಲೆಂತ್. ಓಕೆ, ಹಾಗಂತಂದರೆ ಈ ಲೆಂತ್ ಮತ್ತು ಲೆಂತ್ ಎರಡು ಏನದು? ಇವು ಲೆಂತ್ ಅನ್ನುವಂಥದ್ದು ಫಂಡಮೆಂಟಲ್ ಕ್ವಾಂಟಿಟಿ, ಇದು ಕೂಡ ಫಂಡಮೆಂಟಲ್ ಕ್ವಾಂಟಿಟಿ. ಹಾಗಂತಂದರೆ ಇದನ್ನು ಹೆಂಗೆ ಬರಿಬೋದು ನೋಡ್ರಿ? ಲೆಂತ್ನ ಎಲ್ ಅಂತ ಇಂಡಿಕೇಟ್ ಮಾಡೋಣ. ಓಕೆ, ಇದು ಲೆಂತ್ ಏನಾಯಿತು? ಎಲ್ ಐ. ಹಂಗಾರೆ ಏರಿಯಸ್ ಟು ಎಮ್ ಏರಿಯಸ್ ಟು ಎನ್ ಫಾರ್ಮ್ ಒಳಗೆ ಐತದ. ಸೊ ದೇರ್ ಫಾರ್ ಇಟ್ ಈಸ್ ಎಲ್ ಟು ದಿ ಪವರ್ 2. ಓಕೆ, ಹಾಗಂದ್ರೆ ಎಲ್ ಟು ದಿ ಪವರ್ ಎಷ್ಟಾಯಿತು? 2 ಆಯಿತು. ಓಕೆ, ಹಾಗಂತಂದ್ರೆ ಲೆಂತ್ ಅನ್ನುವಂಥದ್ದು ಫಂಡಮೆಂಟಲ್ ಕ್ವಾಂಟಿಟಿ. ಆ ಫಂಡಮೆಂಟಲ್ ಕ್ವಾಂಟಿಟಿ ಎಷ್ಟು ಪವರ್ ಒಳಗೈತಿ? 2 ಪವರ್ ಒಳಗೆ. ಹಂಗಾರೆ ಯಾವ ಕ್ವಾಂಟಿಟಿ ಐತಿದು? ಏರಿಯಾ ಆಯಿತು. ಆ್ಯಕ್ಚುಲಿ ಇದು ಬೇಸಿಕಲಿ ಇದು ಯಾವ ಕ್ವಾಂಟಿಟಿ? ಫಂಡಮೆಂಟಲ್ ಕ್ವಾಂಟಿಟಿ. ಬಟ್ ಈ ಫಂಡಮೆಂಟಲ್ ಕ್ವಾಂಟಿಟಿಯನ್ನು ಇಟ್ಕೊಂಡು ನಾವು ಏನು ಎಕ್ಸ್ಪ್ರೆಸ್ ಮಾಡತ್ತೀವಿ? ಏರಿಯಾನೇ ಎಕ್ಸ್ಪ್ರೆಸ್ ಮಾಡತ್ತೀವಿ. ಕರೆಕ್ಟಾ? ಸೊ ದಿಸ್ ವೇ, ಓಕೆ, representation of the fundamental quantity with power, okay, is known as what? Dimension. Illo simple definition, general definition: the number of times the fundamental quantity is contained in a given physical quantity or given derived quantity. Derived quantity is called dimensions of that fundamental quantity. ಓಕೆ, ಸೊ ಈಗ ನಾವು ಏರಿಯಾನ ತೊಗೊಂಡಿದ್ವಿ. ಇದು ಏರಿಯಾ ಏನೈತಲ್ಲ, this area is equal to length into length. Length is also fundamental quantity. This length is also fundamental quantity. So length to the power 2. Now we have represented area. Area is a derived quantity. This derived quantity into fundamental quantity with certain power. Okay, 2 times the fundamental quantity length gives you what? Area. Okay, so this is called dimension. Okay, ಇಲ್ಲಿ ನೋಡ್ರಿ, ಲೆಂತ್ ಟು ದಿ ಪವರ್ 2 ಅಂತ ಬರ್ದೀನಿ. ಇಟ್ ಮೀನ್ಸ್ length is 2 dimension in area. Okay, but ಈ ಏರಿಯಾ ಒಳಗೆ ಮಾಸ್ ಇಲ್ಲ ನೋಡ್ರಿ. therefore mass has 0 dimensions.
0 ಡೈಮೆನ್ಷನ್ಸ್ ಇನ್ ಏರಿಯಾ. ಕರೆಕ್ಟಾ? ಅದರ ಸಲುವಾಗಿ ಇಲ್ಲಿ ಏನಂತ ಬರಿಬೋದು ನಾವು, m to the power 0. even time has also 0 dimensions in area, therefore t to the power 0. ಓಕೆ, ಸೊ ಲೆಂಗ್ತ್ನ ಎಲ್ ಒಳಗೆ ಇಂಡಿಕೇಟ್ ಮಾಡ್ತೀವಿ, ಮಾಸ್ನ ಎಮ್ ಒಳಗೆ ಇಂಡಿಕೇಟ್ ಮಾಡ್ತೀವಿ, ಟೈಮ್ನ ಟಿ ಒಳಗೆ ಇಂಡಿಕೇಟ್ ಮಾಡ್ತೀವಿ. ಇವೇ 3 ಫಂಡಮೆಂಟಲ್ ಕ್ವಾಂಟಿಟೀಸ್ನ ಮಾತ್ರ ಈ ರೀತಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಉಳಿದ 4 ಫಂಡಮೆಂಟಲ್ ಕ್ವಾಂಟಿಟೀಸ್ ಏನದಾವಲ್ಲ, ಈ 3 ಹೊರತುಪಡಿಸಿ ಯಾವ್ಯಾವುದು ಇಲ್ಲಿ ನೋಡ್ರಿ. ಲೆಂಗ್ತ್ನ ಹೆಂಗೆ ಇಂಡಿಕೇಟ್ ಮಾಡಿದೀವೋ ಕ್ಯಾಪಿಟಲ್ ಎಲ್, ಮಾಸ್ನ ಹೆಂಗೆ ಇಂಡಿಕೇಟ್ ಮಾಡಿದೀವೋ ಕ್ಯಾಪಿಟಲ್ ಎಮ್, ಟೈಮ್ನ ಹೆಂಗೆ ಇಂಡಿಕೇಟ್ ಮಾಡಿದೀವೋ ಕ್ಯಾಪಿಟಲ್ ಟಿ. ಓಕೆ, ಅದೇ ರೀತಿ ಎಲೆಕ್ಟ್ರಿಕ್ ಕರೆಂಟ್ನ ಹೆಂಗೆ ಇಂಡಿಕೇಟ್ ಮಾಡ್ತೀವಿ ನೋಡ್ರಿ. ಎಲೆಕ್ಟ್ರಿಕ್ ಕರೆಂಟ್ನ ಆಂಪಿಯರ್ ಎ ಅಂತ ಬರಿತೀವಿ. ಓಕೆ, ಆಂಪಿಯರ್ ಈಸ್ ಎಸ್ ಐ ಯೂನಿಟ್ ಆ್ಯಕ್ಚುಲಿ. ಇಲ್ಲೆಲ್ಲ ಹೆಂಗೆ ಇಂಡಿಕೇಟ್ ಮಾಡಿದ್ವಿ ನೋಡ್ರಿ, ಲೆಂಗ್ತ್ ಒಳಗೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಎಲ್ನ ತೊಗೊಂಡಿವಿ ರಿಪ್ರೆಸೆಂಟ್ ಮಾಡಕ್ಕೆ ಡೈಮೆನ್ಷನ್ನ. ಅದೇ ರೀತಿ ಮಾಸ್ ಒಳಗೆ ಕ್ಯಾಪಿಟಲ್ ಎಮ್ ಯೂಸ್ ಮಾಡಿದೆವು. ಟೈಮ್ ಒಳಗೆ ಇಲ್ಲಿ ಹೆಸರನ್ನ ಯೂಸ್ ಮಾಡಿವು. ಲೆಂಗ್ತ್ ಮಾಸ್ ಟೈಮ್ ಒಳಗೆ ಕ್ಯಾಪಿಟಲ್ ಫಸ್ಟ್ ಲೆಟರ್ನ ಯೂಸ್ ಮಾಡ್ಕೊಂಡೆವು. ಬಟ್ ಎಲೆಕ್ಟ್ರಿಕ್ ಕರೆಂಟ್, ಟೆಂಪ್ರೇಚರ್, ಆಮೇಲೆ ಅಮೌಂಟ್ ಆಫ್ ಸಬ್ಸ್ಟನ್ಸ್ ಮತ್ತು ಲ್ಯೂಮಿನಸ್ ಇಂಟೆನ್ಸಿಟಿ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ನ ನಾವು ಯೂಸ್ ಮಾಡಲ್ಲ. ಕ್ಯಾಪಿಟಲ್ ಲೆಟರ್ಸ್ ಬದಲಿ ಏನು ಯೂಸ್ ಮಾಡ್ತೀವಪ್ಪ ಅಂತಾರೆ, ಎಸ್ ಐ ಯೂನಿಟ್ಸ್ನ ಯೂಸ್ ಮಾಡ್ತೀವಿ. ಎಸ್ ಐ ಯೂನಿಟ್ ಒಳಗಿನ ಫಸ್ಟ್ ಲೆಟರ್ನ ಯೂಸ್ ಮಾಡ್ತೀವಿ. ಅಮೌಂಟ್ ಆಫ್ ಸಬ್ಸ್ಟನ್ಸ್ನ ಹೆಂಗೆ ಮೆಜರ್ ಮಾಡ್ತೀವೋ ಅಮೌಂಟ್ ಆಫ್ ಸಬ್ಸ್ಟನ್ಸ್ ಮೋಲ್. ಓಕೆ, ಅದೇ ರೀತಿ ಲ್ಯೂಮಿನಸ್ ಇಂಟೆನ್ಸಿಟಿನ ಕ್ಯಾಂಡಿಲಾ. ಓಕೆ, ಸೊ ಈ ರೀತಿ ಫಸ್ಟ್ ಲೆಟರ್ನ ಇವು 3 ಒಳಗೆ ಯೂಸ್ ಮಾಡಿ, ಎಸ್ ಐ ಯೂನಿಟಿನ ಲೆಟರ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ, ಉಳಿದ 4 ಒಳಗೆ ಯೂಸ್ ಮಾಡ್ತೀವಿ. ಬಟ್ ಬೇಸಿಕಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಿರೈವ್ಡ್ ಕ್ವಾಂಟಿಟೀಸ್ ಏನದವಲ್ಲ ಅವೆಲ್ಲವೂ ಕೂಡ ಲೆಂಗ್ತ್ ಮಾಸ್ ಟೈಮ್ ಒಳಗೆ ನಾವು ರಿಪ್ರೆಸೆಂಟ್ ಮಾಡೋದ್ರಿಂದ ಅವನ್ನ ಎಲ್ಲಿ ಕನ್ವರ್ಟ್ ಮಾಡ್ತೀವೋ ಲೆಂಗ್ತ್ ಮಾಸ್ ಒಳಗೆ ಟೈಮ್ ಒಳಗೆ ಕನ್ವರ್ಟ್ ಮಾಡ್ತೀವಿ. ಎನಿ ಡಿರೈವ್ಡ್ ಕ್ವಾಂಟಿಟಿ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಫಂಡಮೆಂಟಲ್ ಕ್ವಾಂಟಿಟಿ ವಿತ್ ದ ಹೆಲ್ಪ್ ಆಫ್ ಎಲ್, ಎಮ್ ಆ್ಯಂಡ್ ಟಿ. ಅಂಡರ್ಸ್ಟುಡ್? ಓಕೆ, ಸೊ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್ of dimensions. Dimensions of a physical quantity. Dimensions of a physical quantity are the powers of fundamental quantities. Dimensions of a physical quantity are the powers of fundamental quantities to be raised to represent that physical ಕ್ವಾಂಟಿಟಿ. ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ಡೈಮೆನ್ಷನಲ್ ಈ ಫಂಡಮೆಂಟಲ್ ಕ್ವಾಂಟಿಟಿಯ ಪವರ್ ಜೊತೆಗೆ ನಾವೇನು ರಿಪ್ರೆಸೆಂಟ್ ಮಾಡ್ತೀವಲ್ಲ ಆ ಮೆಥಡ್ಗೆ ನಾವೇನಂತ ಕರಿಬೋದು, ಡೈಮೆನ್ಷನ್ಸ್ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ವಾಲ್ಯೂಮ್ ಅಂತ ಇದೆ. ವಾಲ್ಯೂಮ್ ಈಸ್ ಈಕ್ವಲ್ ಟು ವಾಟ್? ಲೆಂಗ್ತ್ ಇಂಟು ಬ್ರಿಡ್ತ್ ಇಂಟು ಹೈಟ್ ಅನ್ಕೊಳ್ಳು. ಲೆಂಗ್ತ್, ಬ್ರಿಡ್ತ್ ಆ್ಯಂಡ್ ಹೈಟ್. Basically breadth and height are also what? Length. Therefore it is length and length. Okay, length and length. ಇಲ್ಲಿ ನೋಡಿ, ಲೆಂಗ್ತ್ನ ಹೆಂಗೆ ಬರಿಬೇಕಾ? ಎಲ್, ಮತ್ತು ಇನ್ನೊಂದು ಲೆಂಗ್ತ್ ಐತಿ ಅದನ್ನು ಕೂಡ ಎಲ್, ಇನ್ನೊಂದು ಲೆಂಗ್ತ್ ಐತಿ ಅದನ್ನು ಕೂಡ ಎಮ್. ಓಕೆ, ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, ಲೆಂಗ್ತ್ನ ಕ್ಯಾಪಿಟಲ್ ಎಲ್ಲಿಂದ ಇಂಡಿಕೇಟ್ ಮಾಡಬೇಕು, ಮಾಸ್ನ ಕ್ಯಾಪಿಟಲ್ ಎಮ್, ಟೈಮನ್ನು ಕ್ಯಾಪಿಟಲ್ ಟಿ, ಉಳಿದ ಎಲ್ಲವನ್ನ ಹೆಂಗೆ ಇಂಡಿಕೇಟ್ ಮಾಡಬೇಕು? ಎಸ್ ಐ ಯೂನಿಟನ್ನು
ಯೂಸ್ ಮಾಡ್ಕೊಂಡು ಬರಿಬೇಕು. ಓಕೆ, ಯೂಸ್ವಲಿ ಇವು ಜಾಸ್ತಿ ಇರೋಂಗಿಲ್ಲ, ಜಾಸ್ತಿ ಎಲ್ ಎಮ್ ಆ್ಯಂಡ್ ಟಿನೇ ಇರ್ತಾವೆ ಅಥವಾ ಎಮ್ ಎಲ್ ಟಿನೇ ಇರ್ತಾವೆ, ಮಾಸ್ ಲೆಂಗ್ತ್ ಆ್ಯಂಡ್ ಟೈಮ್. ಇಲ್ಲಿ ನೋಡ್ರಿ, ಮಾಸ್ ಇಲ್ಲಿಲ್ಲ, ವಾಲ್ಯೂಮ್ ಹ್ಯಾಸ್ 0 ಡೈಮೆನ್ಷನ್ ಇನ್ ಮಾಸ್, ದೇರ್ ಫೋರ್ ಮಾಸ್ ಟು ದಿ ಪವರ್ 0. ಅದೇ ರೀತಿ ಲೆಂಗ್ತ್ ನೋಡ್ರಿ 3 ಟೈಮ್ಸ್ ಐತಿ, ದೇರ್ ಫೋರ್ ಎಲ್ ಟು ದಿ ಪವರ್ 3. ಟೈಮ್ ಹ್ಯಾಸ್ 0 ಡೈಮೆನ್ಷನ್ ಇನ್ ವಾಲ್ಯೂಮ್, ದೇರ್ ಫೋರ್ ಟಿ ಟು ದಿ ಪವರ್ 0. ಸೊ ದಿಸ್ ಈಸ್ ವಾಲ್ಯೂಮ್. ಸೊ ವಾಲ್ಯೂಮ್ ಡೈಮೆನ್ಷನಲ್ ಫಾರ್ಮುಲಾ ಗೊತ್ತೈತಿ ನಮಗೆ. ಓಕೆ, ಸೊ ದಿಸ್ ಈಸ್ ಹೌ ವಿ ಆರ್ ಸಪೋಸ್ ಟು ರೈಟ್ ದಿ ಡೈಮೆನ್ಷನ್ಸ್. ಓಕೆ, ಸೊ ಇನ್ನೊಂದು ಇಷ್ಟು ಡೈಮೆನ್ಷನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. Some of the often used dimensional quantities. Some important dimensions. ಒಂದು ಈಸಿ ಮೆಥಡ್ ಏನಪ್ಪ ಅಂತಾರೆ, ಯಾವುದೇ ಡೈಮೆನ್ಷನಲ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು ಅಂತಾರೆ, ಫಿಸಿಕಲ್ ರಿಲೇಷನ್ ನಿಮ್ಗೆ ಗೊತ್ತಿತ್ತು ಅಂತಾರೆ, ಈಸಿಲಿಯಾಗಿ ಡೈಮೆನ್ಷನ್ಸ್ನ ಬರಿಬೋದು. ಓಕೆ, ಇಲ್ಲಿ ನೋಡ್ರಿ, ಫಸ್ಟ್ ಏರಿಯಾಯಿಂದನ ಸ್ಟಾರ್ಟ್ ಮಾಡೋಣ. ಏರಿಯಾ ಈಸ್ ಈಕ್ವಲ್ ಟು ಲೆಂಗ್ತ್ ಇಂಟು ಲೆಂಗ್ತ್, ದೇರ್ ಫೋರ್ ಇಟ್ ಈಸ್ ಎಲ್ ಟು ದಿ ಪವರ್ 2. ಎರಡನೇದು ವಾಲ್ಯೂಮ್, ವಾಲ್ಯೂಮ್ ಇಸ್ ಈಕ್ವಲ್ ಟು ಲೆಂಗ್ತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಐತಿ ಆ್ಯಕ್ಚುಲಿ, ಬಟ್ ಬೇಸಿಕಲಿ ಲೆಂಗ್ತ್ ಬ್ರೆಡ್ತ್ ಹೈಟ್ ಮೂರು ಕೂಡ ಲೆಂಗ್ತ್ ಆಗಿರೋದ್ರಿಂದ ಎಲ್ ಟು ದಿ ಪವರ್ 3. ಓಕೆ, ಇಲ್ಲಿ ಆ್ಯಕ್ಚುಲಿ ಹಿಂಗೂ ಬರಿಬೋದು, ಎಮ್ ಟು ದಿ ಪವರ್ 0 ಟಿ ಟು ದಿ ಪವರ್ 0. ಹಂಗಾರೆ ಇಲ್ಲಿ ಎಮ್ ಟು ದಿ ಪವರ್ 0 ಎಲ್ ಟು ದಿ ಪವರ್ 3 ಟಿ ಟು ದಿ ಪವರ್ 0. ಓಕೆ, ನೆಕ್ಸ್ಟ್ ಟೈಮ್ ನೋಡ್ರಿ. ಟೈಮ್ ಫಾರ್ಮುಲಾ ಒಳಗೆ ಲೆಂಗ್ತ್ ಸಂಬಂಧ ಇಲ್ಲ, ಲೆಂಗ್ತ್ ಹ್ಯಾಸ್ 0 ಡೈಮೆನ್ಷನ್ಸ್ ಇನ್ ಅ ಟೈಮ್. ಅದೇ ರೀತಿ ಮಾಸ್ ಹ್ಯಾಸ್ 0 ಡೈಮೆನ್ಷನ್ಸ್ ಇನ್ ಟೈಮ್, ದೇರ್ ಫೋರ್ ಹೆಂಗೆ ಬರಿಬೋದು ಇದನ್ನು, ಎಮ್ ಟು ದಿ ಪವರ್ 0 ಎಲ್ ಟು ದಿ ಪವರ್ 0 ಟಿ ಟು ದಿ ಪವರ್ 1. ಓಕೆ, ಆ್ಯಂಡ್ ಫೋರ್ತ್ ಒನ್ ವೆಲಾಸಿಟಿ. ಇಲ್ಲಿ ವೆಲಾಸಿಟಿ ಈಸ್ ಈಕ್ವಲ್ ಟು ನಮಗೆ ಫಾರ್ಮುಲಾ ಗೊತ್ತು. ವೆಲಾಸಿಟಿ ಆ್ಯಕ್ಚುಲಿ ಟೈಮ್ ಅನ್ನೋದು ಫಂಡಮೆಂಟಲ್ ಕ್ವಾಂಟಿಟಿ ಆಗಿತ್ತು, ಈಸಿಲಿ ಬರ್ದ್ವಿ. ಬಟ್ ವೆಲಾಸಿಟಿ ಈಸ್ ಅ ಡಿರೈವ್ಡ್ ಕ್ವಾಂಟಿಟಿ. ಹೆಂಗೆ ಬರಿಬೇಕು ಇದನ್ನು, ವೆಲಾಸಿಟಿ ಫಾರ್ಮುಲಾ ಏನು, ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಹಂಗಾರೆ ಡಿಸ್ಟನ್ಸ್ ಈಸ್ ಬೇಸಿಕಲಿ ವಾಟ್, ಲೆಂಗ್ತ್. ಹಾಗಾದ್ರೆ ಹೆಂಗೆ ಬರಿಬೋದು ಇದನ್ನು, ಲೆಂಗ್ತ್. ಟೈಮ್ ಫಂಡಮೆಂಟಲ್ ಕ್ವಾಂಟಿಟಿ. ನೋಡ್ರಿ ಆ್ಯಕ್ಚುಲಿ ವೆಲಾಸಿಟಿ ಐತೆ, ಬಟ್ ನಾವು ಕನ್ವರ್ಟ್ ಎಲ್ಲಿಗೆ ಮಾಡಿದೀವ, ಎಮ್ ಎಲ್ ಟಿ ಇವ ಮೂರಕ್ಕೂ ಕನ್ವರ್ಟ್ ಮಾಡಬೇಕಾಗಿರೋದು ನೀವು. ಹಾಂ, ಹಂಗಂದ್ರೆ ಎಮ್ ಈ ಇಕ್ವೇಷನ್ ಒಳಗೆ ಎಮ್ ಐತಿ ಇಲ್ಲ, ದೇರ್ ಫೋರ್ ಎಮ್ ಟು ದಿ ಪವರ್ 0. ನೆಕ್ಸ್ಟ್ ಎಲ್ ಐತಿ ಎಲ್ ಟು ದಿ ಪವರ್ 1. ಇಲ್ಲಿ ಟಿ ಡಿನಾಮಿನೇಟರ್ ಒಳಗೆ ಐತಿ, ಛೇದದ್ರೊಳಗೆ ಐತಿ. ಇದೇ ಟಿ ಏನಾರ ಮ್ಯಾಗ ಹೋಯಿತು ಅಂತಂದ್ರೆ ಟಿ ಟು ದಿ ಪವರ್ -1. ಸೊ ಎಮ್ ಟು ದಿ ಪವರ್ 0 ಎಲ್ ಟು ದಿ ಪವರ್ 1 ಟಿ ಟು ದಿ ಪವರ್ -1. This is the dimensional formula for velocity. Understood? Next, work is equal to told. Work, ಕೆಲಸ. Okay, so ಕೆಲಸದ ಫಾರ್ಮುಲಾ ಏನು, work is equal to force into displacement. Force into displacement. ಹಾಗಂತಾರೆ ಫೋರ್ಸ್ ಅಂತ ಇದು ನೋಡ್ರಿ, ಫೋರ್ಸ್ ಅಂತಂದ್ರೆ ಏನು, ಮಾಸ್ ಇಂಟು ಎಕ್ಸಲರೇಷನ್. ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತ ಐತಿ. ಅದೇ ರೀತಿ ಡಿಸ್ಪ್ಲೇಸ್ಮೆಂಟ್ ಅಂತ ಐತಿ. ಡಿಸ್ಪ್ಲೇಸ್ಮೆಂಟ್ ಈಸ್ ನಥಿಂಗ್ ಬಟ್ ವಾಟ್, ಡಿಸ್ಟನ್ಸ್. ಎಮ್ ಎ ಎಸ್ ಆಯಿತು, ಕರೆಕ್ಟಾ. ಓಕೆ, ಹಾಗಾದ್ರೆ ಎಮ್ ಐತಿ, ಎಮ್ ಅಂತಾರೆ ಏನು, ಮಾಸ್. ಬಟ್ ಎಕ್ಸಲರೇಷನ್ ಅಂತ ಐತಿ. ಎಕ್ಸಲರೇಷನ್ ಈಸ್ ನಾಟ್ ಅ ಫಂಡಮೆಂಟಲ್ ಕ್ವಾಂಟಿಟಿ. ಹಾಗಾದ್ರೆ ಇದನ್ನ ಮತ್ತು ಕನ್ವರ್ಟ್ ಮಾಡ್ಕೊಳ್ಳೋಣ. ಹೆಂಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ನೋಡ್ರಿ, ಮಾಸ್. ಎಕ್ಸಲರೇಷನ್ ಅಂದ್ರೆ ಏನು, ವೇಗೋತ್ಕರ್ಷ. ಎಕ್ಸಲರೇಷನ್ ಇಸ್ ಈಕ್ವಲ್ ಟು ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಐತಿ, ಸೊ ಡಿಸ್ಪ್ಲೇಸ್ಮೆಂಟ್ ಆಸ್ ಇಟ್ ಈಸ್ ಬರೀತೀನಿ. ಓಕೆ, ಈಗ ಮತ್ತು ವೆಲಾಸಿಟಿ ಬಂತು. ವೆಲಾಸಿಟಿ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿವು, ಎಮ್ ಟು ದಿ ಪವರ್ 0 ಎಲ್ ಟು ದಿ ಪವರ್ 1 ಟಿ ಟು ದಿ ಪವರ್ -1 ನಮ್ಗೆ ಗೊತ್ತು. ಹಾಗಾದ್ರೆ ಇಲ್ಲಿ ಬರೆದು ಬಿಡೋಣ, ಎಮ್ ಅಂದರೆ ಏನು, ಮಾಸ್, ಕ್ಯಾಪಿಟಲ್ ಎಮ್. ವೆಲಾಸಿಟಿ ಫಾರ್ಮುಲಾ ನಮ್ಗೆ ಗೊತ್ತು, ಎಮ್ ಟು ದಿ ಪವರ್ 0 ಎಲ್ ಟು ದಿ ಪವರ್ 1 ಟಿ ಟು ದಿ ಪವರ್ -1. ಇಲ್ಲಿ ಮತ್ತೆ ಟಿ ಐತೆ, ಸೊ ಟಿ ಇಲ್ಲಿ
ಡಿಸ್ಪ್ಲೇಸ್ಮೆಂಟ್ ಐತಿ, ಡಿಸ್ಪ್ಲೇಸ್ಮೆಂಟ್ ಈಸ್ ಬೇಸಿಕಲಿ ವಾಟ್ ಲೆಂತ್, ಹಂಗೆ ಲೆಂತ್ನ ಏನಂತ ಬರಿಬೋದು ಎಲ್. ಇಲ್ಲ ನೋಡಿ ಎಮ್ ಐತಿ, ಎಮ್ ಟು ದಿ ಪವರ್ 0 ಐತಿ, ಹಂಗಂದ್ರೆ ಎಷ್ಟು ಉಳಿತಿಲ್ಲ ಎಮ್ ಟು ದಿ ಪವರ್ 1. ನೆಕ್ಸ್ಟ್ ಇಲ್ಲಿ ಎಲ್ ಟು ದಿ ಪವರ್ 1 ಐತಿ, ಇಲ್ಲಿ ಎಲ್ ಟು ದಿ ಪವರ್ 1 ಐತಿ, ಹಂಗಾರೆ ಏರ್ ಎಸ್ ಟು ಎಮ್, ಏರ್ ಎಸ್ ಟು ಎನ್ ಈಸ್ ಏರ್ ಎಸ್ ಟು ಎಮ್ ಪ್ಲಸ್ ಎನ್, ಹಂಗಾದ್ರೆ ಎಷ್ಟು ಐತಿದು 2. ಇಲ್ಲಿ ಟಿ ಐತಿ, ಇದ ಟಿ ಏನಾರ ಮ್ಯಾಗ ಹೋಯ್ತು ಅಂತಾರೆ ಮೈನಸ್ ಟಿ ಆಗದೈತಿ, ಟಿ ಟು ದಿ ಪವರ್ -1 ಮತ್ತು ಟಿ ಟು ದಿ ಪವರ್ -1, ಸೊ ಇಟ್ ಈಸ್ ಟಿ ಟು ದಿ ಪವರ್ -2. So the dimensional formula for work is how much? M to the power 1, L to the power 2, T to the power -2. Remember, this is very important. Okay. Next, sixth one. Force is equal to told. Force is equal to mass into acceleration. Mass ಅಂತಾನೇನು mass. Acceleration ಅಂದ್ರೇನು velocity divided by time. So mass capital M, velocity m to the power 0, L to the power 1, T to the power -1. divided by t. ಹಂಗಂತಾರೆ m to the power 1, m to the power 0, it is m to the power 1, L to the power 1, t to the power -1, t to the power -1. ಈ t ಮ್ಯಾಗ ಹೋಯ್ತು ಅಂದ್ರೆ -1 ಆಗದೈತೆ ನೋಡ್ರಿ, ಅದ್ರ ಸಲುವಾಗಿ t to the power -2. m to the power 1, L to the power 1, t to the power -2 are the dimensions of force. Next, second one, potential energy ಅಂತ ತಗೊಳ್ಳೋಣ. ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಅಂತಂದ್ರೆ ಏನು ಹೇಳ್ರಿ, ಪ್ರಚನ್ನ ಶಕ್ತಿ. ಸೊ ಎಮ್ ಜಿ ಎಚ್, ಜಿ ಅಂದರೆ ಏನು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಮುಂದೆ ಕಲಿತೀರಿ ನೀವು. ಎಮ್ ಅಂತ ಐತಿ ನೋಡ್ರಿ, ಎಮ್ ಅಂತ ಏನು ಮಾಸ್, ಜಿ ಅಂತ ಐತಿ, ಜಿ ಅಂತ ಏನು ಎಕ್ಸಲರೇಷನ್. ಎಕ್ಸಲರೇಷನ್ ಫಾರ್ಮುಲಾ ನಮಗೆ ಗೊತ್ತು ಏನು, ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಸೊ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಎಚ್ ಐ, ಎಚ್ ಅಂತ ಏನು ಹೈಟ್, ಹೈಟ್ ಅಂತ ಏನು ಲೆಂತ್. ಓಕೆ, ಸದ್ಯಕ್ಕೆ ಈಗ ಹೈಟ್ ಅಂತ ಬರೆದು ಬಿಡ. ಇಲ್ಲಿ ನೋಡಿ ಎಮ್ ಅಂತ ಏನು ಮಾಸ್, ವೆಲಾಸಿಟಿದ ಫಾರ್ಮುಲಾ ಏನು ಎಮ್ ಟು ದಿ ಪವರ್ 0, ಎಲ್ ಟು ದಿ ಪವರ್ 1, ಟಿ ಟು ದಿ ಪವರ್ -1. ಸೊ ಎಮ್ ಟು ದಿ ಪವರ್ 0, ಎಲ್ ಟು ದಿ ಪವರ್ 1, ಟಿ ಟು ದಿ ಪವರ್ -1 ಡಿವೈಡೆಡ್ ಬೈ ಟಿ. ಮತ್ತು ಹೈಟ್ ಐತಿ, ಹೈಟ್ ಅಂತ ಏನು ಲೆಂತ್, ದೇರ್ ಫೋರ್ ಇಟ್ ಈಸ್ ಎಲ್. ಸೊ ಎಮ್ ಟು ದಿ ಪವರ್ 1, ಎಮ್ ಟು ದಿ ಪವರ್ 0 ಈಸ್ ಎಮ್ ಟು ದಿ ಪವರ್ 1, L to the power 1 ಐತಿ, therefore L to the power 1, T to the power -1, ಇದು T to the power -1, T to the power -2. ಒಂದು L ಮಿಸ್ ಐತಿಲ್ಲಿ, therefore it is 2. So M to the power 1, L to the power 2, T to the power -2. These are the dimensions of potential energy. Okay, basically potential energy and work both are same. ಅದಕ್ಕೆ ಈ ರೀತಿ ಸೇಮ್ ಬಂದಾವ ನೋಡ್ರಿ, dimensional formula for potential energy and dimensional formula for work both are same. Okay, so ಇನ್ನೂ ಸಾಕಷ್ಟು ಡೈಮೆನ್ಷನಲ್ ಫಾರ್ಮುಲಾಗಳು ನೀವು ಬರಿಬಹುದು. ಬೇರೆ ಯಾವ್ದು ಬೇಕಾದ ಫಿಸಿಕಲ್ ಕ್ವಾಂಟಿಟಿನ ನೀವು ತೊಗೊಂಡ್ರಿ ಅಂತಲೂ ಅದಕ್ಕೆ ನಾವು ಏನು ಬರಿಬೋದು, ಡೈಮೆನ್ಷನಲ್ ಫಾರ್ಮುಲಾ ಬರಿಬೋದು. ಬರೆಯುವಾಗ ನೆನ್ಪಿಟ್ಕೊಳ್ರಿ, ಯಾವುದೇ ಡಿರೈವ್ಡ್ ಕ್ವಾಂಟಿಟಿ ಇದ್ರೂ ಆ ಡಿರೈವ್ಡ್ ಕ್ವಾಂಟಿಟಿನ ಎಲ್ಲಿ ಕನ್ವರ್ಟ್ ಮಾಡ್ಬೇಕು ನೀವು, ಎಮ್ ಎಲ್ ಟಿ ಇವೇ 3 ಕನ್ವರ್ಟ್ ಮಾಡ್ಕೋಬೇಕು. ಇವು 3 ಬಿಟ್ಟು ಇನ್ನೂ 4 ಏನು ಫಂಡಮೆಂಟಲ್ ಕ್ವಾಂಟಿಟಿ ಅದಾವಲ್ಲ ಅವಕ್ಕೇನಾರು ನೀವು ಕನ್ವರ್ಟ್ ಮಾಡ್ಕೊಂಡಾಗ ಎಸ್ ಐ ಯೂನಿಟ್ ಜೊತೆಗೆ ಬರಿಬೇಕು. ಫಾರ್ ಎಕ್ಸಾಂಪಲ್ ಕರೆಂಟ್ ಬಂದಿತ್ತು ಅಂದ್ರೆ ಕರೆಂಟನ್ನು ಡೈಮೆನ್ಷನಲ್ ಫಾರ್ಮುಲಾ ಎಮ್ ಎಲ್ ಟಿ ಒಳಗೆ ಬರೆಯಕ್ಕೆ ಬರೋಂಗಿಲ್ಲ. ಅವಾಗ ಏನು ಮಾಡ್ಬೇಕು ನೀವು, ಆಂಪಿಯರ್ ಅಂತ ಬರೆದು ಬಿಡ್ಬೇಕು, ಎ ಅಂತ ಬರೆದು ಬಿಡ್ಬೇಕು. ಅಂಡರ್ಸ್ಟುಡ್? ಓಕೆ, ಸೊ ಇವಿಷ್ಟು ಡೈಮೆನ್ಷನ್ಸ್ನ ಬಿಟ್ಟು ಇನ್ನೂ ಕೆಲವೊಂದಿಷ್ಟು ಡೈಮೆನ್ಷನ್ಸ್ನ ವಿಡಿಯೋದು ಕೊನೆಗೇನ ಹಾಕಿರ್ತೀನಿ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಬಹುದು. ಓಕೆ ಓಕೆ ನೆಕ್ಸ್ಟ್ ನಾವು ಏನು ಡಿಸ್ಕಷನ್ ಮಾಡೋಣ, ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. Applications of dimensional analysis. First application, to check the correctness of a given physical relation. ಯಾವುದೇ ಒಂದು ಫಿಸಿಕ್ಸ್ ಒಳಗೆ ಫಿಸಿಕಲ್ ರಿಲೇಷನ್ನ ಕೊಟ್ಟಿದ್ರು ಅಂತಾನೆ. ಫಾರ್ ಎಕ್ಸಾಂಪಲ್ ಎಫ್ ಇಸ್ ಈಕ್ವಲ್ ಟು ಎಮ್ ಎ, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಈ ರೀತಿ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ಕೊಟ್ಟಿದ್ರು ಅಂತಂದ್ರೆ ಆ ಫಿಸಿಕಲ್ ರಿಲೇಷನ್, ಓಕೆ, ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್, ಟು ಚೆಕ್
we can use dimensional analysis. This is first application. Okay. And second application, to convert the physical quantity or physical relation from one system to another system. ಅಂದರೆ ಯಾವುದೇ ಒಂದು ಫಿಸಿಕಲ್ ರಿಲೇಷನ್ ಇದನ್ನ ಫಿಸಿಕಲ್ ಕ್ವಾಂಟಿಟಿನ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮಿಗೆ ನೀವು ಕನ್ವರ್ಟ್ ಮಾಡ್ಬೋದು, ಒಂದು ಯೂನಿಟಿಂದ ಇನ್ನೊಂದು ಯೂನಿಟ್ಗೆ ನೀವು ಕನ್ವರ್ಟ್ ಮಾಡ್ಬೋದು. ಒನ್ ಸಿಸ್ಟಮ್ ಆಫ್ ಯೂನಿಟ್ ಟು ಅನದರ್ ಸಿಸ್ಟಮ್ ಆಫ್ ಯೂನಿಟ್. ಓಕೆ, ಫಾರ್ ಎಕ್ಸಾಂಪಲ್ ಲೆಂಗ್ತನ್ನು ನಾವು ಹೆಂಗೆ ಮೆಷರ್ ಮಾಡ್ಬೋದು, ಮೀಟ್ರ್ ಒಳಗೂ ಮೆಷರ್ ಮಾಡ್ಬೋದು ಮತ್ತು ಸೆಂಟಿಮೀಟ್ರ್ ಒಳಗೂ ಮೆಷರ್ ಮಾಡ್ಬೋದು, ಮೀಟರ್ ಆರ್ ಸೆಂಟಿಮೀಟರ್. ಈಗ ಮೀಟ್ರಿಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೋದು ಅಥವಾ ಸೆಂಟಿಮೀಟ್ರಿಂದ ಮೀಟ್ರ್ ಕನ್ವರ್ಟ್ ಮಾಡ್ಬೋದು. ಹೆಂಗೆ? ಬೈ ಯೂಸಿಂಗ್ ಡೈಮೆನ್ಷನಲ್ ಅನಾಲಿಸಿಸ್. ಓಕೆ, ಟು ಡಿರೈವ್ ದ ರಿಲೇಶನ್ಶಿಪ್ ಬಿಟ್ವೀನ್ various physical quantities. Okay, so you ಮೂರು ಅಪ್ಲಿಕೇಶನ್ಸ್ ಅದಾವ. ಮೂರು ಅಪ್ಲಿಕೇಶನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಫಾರ್ ಯುವರ್ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಓಕೆ, ಸೊ ಒನ್ ಬೈ ಒನ್ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ, ವಿತ್ ಎಕ್ಸಾಂಪಲ್ಸ್ ನಾವು ಡಿಸ್ಕಷನ್ ಮಾಡೋಣ ಮುಂದಿನ ಕ್ಲಾಸಲ್ಲಿ. ಓಕೆ, ಥ್ಯಾಂಕ್ ಯು.